ಈಗ ಸದನದಲ್ಲಿ ಚರ್ಚೆ ಮಾಡೋದಕ್ಕೆ ಅವಕಾಶ ಕೇಳಿದಾರಲ್ಲ. ಯಾಕೆಂದ್ರೆ ನೋಡಿ, ಲಕ್ಷಾಂತರ ಮಕ್ಕಳ ಭವಿಷ್ಯ ಇದರಲ್ಲಿ ಇದೆ. ಈಗ ಯಾರು ಫಸ್ಟ್ ಎಕ್ಸಾಮ್ ತಗೊಂಡಿದ್ರು 500 ಮಾರ್ಕ್ಸ್ ತಗೊಂಡಿದ್ರು, ಸೆಕೆಂಡ್ ಎಕ್ಸಾಮ್ನಲ್ಲಿ ಅವರಿಗೆ 250-300 ಬಂದಿದೆ. ಆ ಥರದ್ದು ಸಾಕಷ್ಟು ಉದಾಹರಣೆಗಳಿದ್ದಾವೆ. ಅಂದರೆ ಅರ್ಥ ಅಲ್ಲಿಗೆ ಮಕ್ಕಳಿಗೆ ತೊಂದರೆ ಆಯಿತು ಅಂತ ಅಲ್ವಾ? ಲಕ್ಷಾಂತರ ಮಕ್ಕಳಿಗೆ ಅವರಿಗೆ ರ್ಯಾಂಕಿಂಗೇ ಹೊರಟೋಯ್ತು. ಅದಕ್ಕೆ ಈಗ ಅದನ್ನ ನಾವು ಪ್ರತಿಭಟಿಸಿ ಯಾರು ಜವಾಬ್ದಾರಿ ಹೊತ್ತಿದ್ದಾರೆ ಅವರಿಗೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಕೇಳ್ತಿದ್ದೇವೆ. ಅದರಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ಸಚಿವರಾಗಿದ್ದಾರೆ, ಅವರು ರಾಜೀನಾಮೆ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದೀವಿ. ಎಲ್ಲ ಕೊಟ್ಟಿದ್ದಾರೆ ಬೇಕಾದಂಗೆ. ಇಷ್ಟು ದಿನದ ಬಳಿಕ ಮೋದಿ ಅವರು ಬೆಳಗ್ಗೆ ಒಂದು ಎಕ್ಸ್ಟ್ರಾ ಪೋಸ್ಟ್ ಹಾಕಿದ್ದಾರೆ ಸರ್. ಫಾಸ್ಟ್ ಕೋರ್ಟ್ ಅನ್ನ ಮಾಡ್ತೀವಿ, ತನಿಖೆ ಮಾಡಿಸ್ತಿದೀವಿ ಅನ್ನುವಂಥದ್ದು. ನಾವು ವಿದ್ಯಾರ್ಥಿಗಳ ಪರನೇ ಇದ್ದೀವಿ ಅನ್ನುವಂಥದ್ದು ಇಷ್ಟು ದಿನದ ಬಳಿಕ. ಅಲ್ಲ, ಅದು ಸರಿ, ಅದು ನಾವು ಒಪ್ಕೊಳ್ಳೋಣ. ನಮ್ಮ ವಿದ್ಯಾರ್ಥಿಗಳ ಪರವಾಗಿದ್ದಾರೆ ಅಂತಾನೆ ಒಪ್ಕೊಂಡ್ರು. ನೀವು ಧರ್ಮೇಂದ್ರ ಪ್ರಧಾನನ್ನ ಸ್ಯಾಕ್ ಮಾಡಿ, ನೀವು ಪರವಾಗಿದ್ರೆ ಯಾರು ತಪ್ಪು ಮಾಡಿದ್ದಾರೆ, ಯಾರು ಜವಾಬ್ದಾರಿ ಅವರು ಹೊತ್ತಿದ್ದಾರೆ, ಅವ್ರ ಮೇಲೆ ಆಕ್ಷನ್ ಆಗ್ಬೇಕಲ್ವಾ? ಅದು ಮಾಡದೇನೆ ನಾನು ಪರವಾಗಿದ್ದೇನೆ, ಹಿಂದೆಲ್ಲ ಪಕೋಡ ಮಾರಿ ಅಂತ ಹೇಳ್ತಿದ್ರಲ್ಲ, ಈಗ ಬದಲಾಗಿದ್ದಾರೆ ಅವರು. ಸರ್, ಆಮೇಲೆ ರಾಹುಲ್ ಗಾಂಧಿ ಅವರು ಪ್ರೊಟೆಸ್ಟ್ ಮಾಡಬೇಕಾದ್ರೂ ಕೂಡ ಅವ್ರನ್ನೆಲ್ಲ ಎಳೆದಾಡಿ ಗಾಯಪಡಿಸಿದ್ದಾರೆ ಸರ್. ಮೂಗೆಲ್ಲ ಹೊಡೆದು ಮೂಗಲ್ಲೆಲ್ಲ ರಕ್ತ ಬಂದು ವಿಷಯವಾಗಿದೆ. ಆ ಮಟ್ಟಿಗೆ ಲೋಕಸಭೆ ಪ್ರತಿಪಕ್ಷ ನಾಯಕರಿಗೆ ಆ ಪರಿಸ್ಥಿತಿ ಆದರೆ ಹೇಗೆ? ಅದನ್ನೇ ಈಗ ನಾವು ಪ್ರಜಾಪ್ರಭುತ್ವ ಎಲ್ಲಿಗೆ ಹೋಗ್ತಾ ಇದೆ, ಡೆಮೋಕ್ರಸಿ ಈಸ್ ಇನ್ ಕ್ವೆಶ್ಚನ್. ನಾವು ಶಾಂತಿಯುತ ಪ್ರತಿಭಟನೆ ಮಾಡೋದಕ್ಕೂ ಅವಕಾಶ, ಸಂವಿಧಾನದಲ್ಲೇ ಅವಕಾಶ ಕೊಟ್ಟಿದ್ದಾರೆ ಅಂದಾಗ ನೀವು ಅದಕ್ಕೆ ಅವಕಾಶ ಕೊಡೋದಿಲ್ಲ ಅಂದ್ರೆ ಏನರ್ಥ ಇದೆ? ಶಾಂತಿಯುತವಾಗಿ ಪ್ರತಿಭಟನೆ ಮಾಡೋದಕ್ಕೆ ಹೊರಟಿದ್ರು, ಅದನ್ನ ಅವರು ಆ ರೀತಿ ಟ್ರೀಟ್ ಮಾಡಿದ್ರೆ, ಒಬ್ಬ LOPಗೆ ಆ ರೀತಿ ಟ್ರೀಟ್ ಮಾಡಿದ್ರೆ ಏನ್ ಅರ್ಥ ಏನಿದೆ? ರಿಫ್ಲೆಕ್ಷನ್ ಸರ್, ನಿನ್ನೆ ಮೊಟ್ಟೆ ಎಲ್ಲ ತುಳಿದ್ರು ಬಿಜೆಪಿ ಶಾಸಕರ ಮೇಲೆ ಕಾಂಗ್ರೆಸ್. ಆಕ್ಷನ್ ಇದ್ರೆ ರಿಯಾಕ್ಷನ್ ಆಗೇ ಆಗುತ್ತಲ್ವಾ? ಆಕ್ಷನ್ ಇದ್ದಾಗ ರಿಯಾಕ್ಷನ್ ಆಗೇ ಆಗುತ್ತೆ. ಅದಕ್ಕೆ ಇಲ್ಲಿ ಅವರು ನಮ್ಮವರು ಪ್ರತಿಭಟನೆ ಮಾಡ್ತಾರೆ ಅಂತೇಳಿ ಅವ್ರು ಬಂದು ನಮ್ಮ ಕಚೇರಿಗೆ ನಿನ್ನೆ ಮುತ್ತಿಗೆ ಹಾಕಕ್ ಬಂದಿದ್ರು ಅಂತೇಳಿ ನ್ಯಾಚುರಲಿ ರಿಟಾಲಿಯೇಟ್ ಮಾಡಿದ್ದಾರೆ. ಪ್ರತಿಭಟನೆ ಮಾಡ್ತಿದ್ದಾರೆ, ರಾಜಭವನ್ ಕೊಡ್ತಾ ಇದ್ದಾರೆ. ಕೊಡ್ಲಿ, ರಾಜಭವನಕ್ಕೆ ಕೊಡ್ಲಿ, ಏನು ಇದು ನಮ್ಗೇನ್ ತಕರಾರಿಲ್ಲ. ಆರ್ ಅಶೋಕ್ ಅವರೆಲ್ಲ ಹೇಳ್ತಾರೆ ಸರ್, ಒಂದು ಕೊಲೆ ಮಾಡೋದಕ್ಕೆ ಬಂದಿದ್ರು, ಮಾರಕಾಸ್ತ್ರಗಳೆಲ್ಲ ಬಾಂಬುಗಳೆಲ್ಲ ತನಿಖೆ ಮಾಡ್ಬೇಕಾ?